ಆತ್ಮೀಯ ಪತ್ರಕರ್ತ ಮಿತ್ರರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳು, ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ನಾವು ಈ ಸ್ಥಳದಲ್ಲಿ ಕುವೆಂಪು ವೃತ್ತದಲ್ಲಿ ಕನ್ನಡ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ 124 ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. 125ನೇ ತಿಂಗಳ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಈ ಬಾರಿಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ 125 ಕರ್ನಾಟಕ ರಾಜ್ಯೋತ್ಸವದ 50ನೇ ವರ್ಷದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಿಚರ್ಡ್ ಲೂಯಿಸ್ ಮತ್ತು ತಂಡ ನಗೆ ಹಬ್ಬ ಮತ್ತು ಇತ್ತೀಚೆಗೆ ತಾನೇ ಸುಮಾರು ಒಂದು 10 ದಿನಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಜೀವಮಾನ ಸಾಧನಾ ಪ್ರಶಸ್ತಿ ಪಡೆದಿರ್ತಕ್ಕಂಥ ಜಿಲ್ಲೆಯವರಾದಂಥ ಕೋಡಿಯಾನಹಳ್ಳಿ ರಾಮಣ್ಣ ಮತ್ತು ಇದೇ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಬ್ಬ ಲೆಕ್ಚರರು ಕನ್ನಡದಲ್ಲಿ PhD ತೊಗೊಂಡಿದ್ದಾರೆ. ನಮ್ಮ ಒಂದು ವಾಡಿಕೆಯಂತೆ ಪ್ರತಿ ತಿಂಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಯಲ್ಲೇ ವಿಶೇಷ ಸಾಧಕರನ್ನು ಸನ್ಮಾನಿಸುವ ಒಂದು ಕಾರ್ಯ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಬಾರಿ ಕೆಲವು ಕಾರಣಗಳು ಅಂತಂದರೆ, ಯಾರೋ ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥವ್ರು ಈ ರೋಡಲ್ಲಿ ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ಒಂದು ಮೂಕ ಅರ್ಜಿಯನ್ನು ಕೊಟ್ಟರಂತೆ. ಆ ಹಿನ್ನೆಲೆಯಲ್ಲಿ ನಾವು ಬಹುಶಃ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, 1 ವರ್ಷದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಮುನ್ಸಿಪಾಲ್ಟಿಯಲ್ಲಿ ಫೀಸ್ ಕಟ್ಟಿ, ಸ್ಟೇಷನಲ್ಲಿ ಫೀಸ್ ಕಟ್ಟಿ ಕರಾರಕ್ಕಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಮಾಡ್ಕೊಂಡ್ಬಂದ್ವಿ. ಈ ಸಲ ಹೋದಾಗ ಯಾರೋ ಈ ಥರ ಮೂಕ ಅರ್ಜಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ನಾವು ವಿಚಾರಿಸಿ ಮಾಡಬೇಕು, ನಮ್ಮದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಅಂತ. ಸರಿ ಆಯಿತು ಅಂತೇಳಿ ನಾವು ಏನು ಪ್ರೊಸೀಜರ್ ಪ್ರಕಾರ ಲೆಟ್ರ್ ಕೊಟ್ವಿ, ಎಂಡಾರ್ಸ್ಮೆಂಟ್ ತೊಗೊಂಡಿದ್ದು ಎಲ್ಲ ಆಯಿತು. ಸರಿ ಅಧಿಕಾರಿಗಳನ್ನ ಕೇಳಿದಾಗ ಬೇರೆ ಕಡೆ NOC ತನ್ನಿ ಅಂದರು, ಅಲ್ಲೋದ್ರೆ ಇಲ್ಲಿ NOC ತನ್ನಿ ಅಂದರು. ಹೀಗೆ ಕಾಲ ಕಳೆದುಬಿಟ್ಟು ಇವತ್ತಿಗೆ 23ನೇ ತಾರೀಕಿಂದ ನಡೀತಾ ಇದೆ. ಇರಲಿ, ತೊಂದರೆ ಇಲ್ಲ. ನಾವು ಇಷ್ಟೇ ಹೇಳ್ತಿರ್ತಕ್ಕಂಥದ್ದು, ಕಾರ್ಯಕ್ರಮ ಬಂದು ಕನ್ನಡ ತೇರನ್ನು ಎಳೆಯುವಂಥ ಕೆಲಸ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಮೊನ್ನೆದಲ್ಲ ಇದು. 1968ರಿಂದ ಯಾರೋ ಮಹನೀಯರು ನಮ್ಮ ಕುಸುಮಾ ಮುನ್ರಾಜು ಅವ್ರು ಹಾಕಿರ್ತಕ್ಕಂಥ ಒಂದು ಬೀಜ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ 125ನೇ ಈ ತಿಂಗಳ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲೋ ಹೇಗೋ ಕಾನೂನು ವಿರುದ್ಧವಾಗಿ ಯಾರೂ ವಿರುದ್ಧವಾಗಿ ಮಾಡಲ್ಲ. ಕನ್ನಡ ತೇರನ್ನು ಎಳೆಯುವಂಥ ಕೆಲಸ ನಾನು ಒಬ್ಬಂದೇ ಅಲ್ಲ, ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಈ ಕಾರ್ಯಕ್ರಮದ ಬಗ್ಗೆ ಅವರ ಉದ್ದೇಶ ಏನಿದು ಗೊತ್ತಿಲ್ಲ. ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಕನ್ನಡ ತಾಯಿಯ ಕತ್ತನಗಿಸುವ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡೋ ಯಾರೇ ಆಗಿರಲಿ ಅದಕ್ಕೆ ಧಿಕ್ಕಾರ ಇರುತ್ತೆ ನಮ್ಮ ಕಡೆಯಲ್ಲಿ. ಸೊ ನಾವು ಯಾವುದೇ ಕಾರಣಕ್ಕೆ ಕನ್ನಡ ಕೆಲಸವನ್ನು ನಿಲ್ಲಿಸೋದಿಲ್ಲ. 1962ರಿಂದ ಮಾಡ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಎಲ್ಲೋ ಹೇಗೋ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಮಾತ್ರ ತಡೀಲಿಕ್ಕೆ ಯಾರ ಕಡೆಯಿಂದ ಆಗೋದಿಲ್ಲ. ಅದಕ್ಕೆಲ್ಲ ನಾವೆಲ್ಲ ಕನ್ನಡ ಸಂಘದೆಲ್ಲ ಸದಸ್ಯರು ಕಾನೂನು ಚೌಕಟ್ಟಿನಲ್ಲಿ ಗಡಿ ಭಾಗದಲ್ಲಿ ಈ ಕನ್ನಡ ಉಳಿಸುವ ಬೆಳೆಸುವ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನಾವೇನು ಸನ್ಮಾನಿತರನ್ನ ಏನಿದೆಯೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸನ್ಮಾನ ಮಾಡ್ತೀವಿ. ಮತ್ತು ಬೆಂಗಳೂರಿಂದ ರಿಚರ್ಡ್ ಲೂಯಿಸ್ ಅವರೆಲ್ಲ ಬಂದಿದ್ದಾರೆ. ಈ ಜಾಗದಲ್ಲಿ ನಾವು ಇಷ್ಟು ದಿನ ಮಾಡ್ತಾಯಿದ್ವಿ. ಈಗ ಯಾರಿಗೇನೋ ಅನನುಕೂಲ ಆಯಿತು ಗೊತ್ತಿಲ್ಲ. ಆಯಿತು, ಕಾನೂನು ಎಲ್ರಿಗೂ ಒಂದೇ. ಇಲ್ಲಿ ವ್ಯಾಪಾರಸ್ಥ ತೊಂದರೆ ಆಗುತ್ತಂತ ಯಾರು ಲೆಟ್ರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅವ್ರಿಗೂ ಒಂದು ನಮಸ್ಕಾರ ಇರಲಿ. ಅದೇ ರೀತಿ ಕಾನೂನು ಎಲ್ರಿಗೂ ಒಂದೇ. ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಈ ಥರ ಎಲ್ಲಿ ಈ ಥರ ದಾರಿ ಕೊಂಡು ನಿಲ್ಲಿಸಿ ಕಾರ್ಯ ಮಾಡಬಾರ್ದು ಅಂತ ಮಾಡಿದ್ರೆ, ಅದೇ ರೀತಿ ನಾಳೆ ಯಾವುದಾದ್ರೂ ನಮಗೆಲ್ಲ ನಿಮಗೆ ಪತ್ರಕರ್ತರಿಗಿಂತ ಕಾನೂನು ಎಲ್ರಿಗೂ ಒಂದೇ. ನಮ್ಮ ಕಾನೂನು ಅವ್ರಿಗೆ ಇವರಿಗೆಲ್ಲ ನಮ್ಮ ಸಂಘದಲ್ಲಿ ಎಲ್ಲ ಜಾತಿ ಮತ ಭೇದ ವರ್ಗ ಪಾರ್ಟಿ ಎಲ್ಲ ಇದ್ದಾರೆ. ನಮಗೆ ಇಲ್ಲಿ ಯಾವುದೂ ಇಲ್ಲ, ಒಂದೇ ಒಂದು ಕನ್ನಡ. ನಾವೆಲ್ಲ ಕನ್ನಡ ತಾಯಿ ಮಕ್ಕಳು. ಅದಕ್ಕೋಸ್ಕರ ಮಿಕ್ಕಿದ್ದೆಲ್ಲ ಇದು ಬೇರೆ ಬೇರೆ ಕಡೆ. ಆದರೆ ಈ ಒಂದು ಕನ್ನಡ ಕಾರ್ಯಕ್ಕೆ ಇಷ್ಟು ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಮುಂದಿನ ದಿನಗಳಿದೆ ಅದೇ ಥರ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಏನಾದರೂ ತೊಂದರೆ ಕೊಡಬೇಕು, ಅಡ್ಡಿ ಮಾಡಬೇಕು ಅಂತ ಏನಾದರೂ ಯಾರ ಮನಸ್ಸಲ್ಲಿದ್ದರೆ ಆ ಭುವನೇಶ್ವರ ತಾಯಿ ಅವ್ರಿಗೂ ಒಳ್ಳೇದು ಮಾಡಿ ಕನ್ನಡ ಕೆಲಸವನ್ನು ಮುಂದುವರ್ಸೋಕ್ಕೆ ಅವಕಾಶ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ 125ನೇ ಕನ್ನಡ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ಮುಂದಿನ ತಿಂಗಳು ಅದ್ದೂರಿಯಾಗಿ ಮಾಡ್ತೀರಾ? ಅದು ಯಾವುದೇ ಕಾರಣ ಹೇಳಿದ್ನಲ್ಲ, ಕನ್ನಡ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ನಾವು 10 ಜನ ಇರಲಿ, 100 ಜನ ಇರಲಿ, ಫುಟ್ಪಾತ್ ಮೇಲೆ ಇರಲಿ, 7 ಸ್ಟಾರ್ ಹೋಟ್ಲಲ್ಲಿ ನಮಗೆ ಅದ್ದೂರಿನೇ ಅದು. ಹಾಗೆ ಹೀಗೆ ಅಂತೇನಿಲ್ಲ. ಸೊ ಯಾವ ಕಾರ್ಯಕ್ರಮ ನಿಲ್ಲಲ್ಲ. ಇವತ್ತು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಸರಿಯಾಗಿ ಸಹಕಾರಕ್ಕೆ